ಅತ್ತೆ ನೀನು ಸ್ಯಾನೆ ವರ್ಷಕ್ಕೆ ಮಾಡಿಸು, ಜಾಸ್ತಿ ವರ್ಷಕ್ಕೆ ಮಾಡಿಸಿದ್ರೆ ಜಾಸ್ತಿ ಬಡ್ಡಿ ಬರುತ್ತೆ. ಹಾಗೆಲ್ಲ ಮಾಡಿಸ್ತಿದ್ರೆ ಇದಾಗುತ್ತೆ. ಸುಮ್ಮನೆ ಯಾಕೆ ಆಗಲೆಲ್ಲ ರಿನ್ಯೂವಲ್ ಮಾಡಬೇಕು, ಸುಮ್ಮನೆ ಜಾಸ್ತಿ ವರ್ಷಕ್ಕೆ ಮಾಡು, ಒಂದು 15 ವರ್ಷಕ್ಕೆ ಮಾಡು, ಒಂದು 10-15 ವರ್ಷಕ್ಕೆ. ಅಲ್ಲೇ ತಕ ಇರೋರು ಯಾರೋ ಸಾಯಾರು ಯಾರೋ ತೆಗಿ. ಏನೋ ಬೇಡ, ಸಾಕು, ಒಂದು 5 ವರ್ಷಕ್ಕೆ ಮಾಡಿಸ್ತೀನಿ. ಅತ್ತೆ ಜಾಸ್ತಿ ಬಡ್ಡಿ ಬರುತ್ತೆ, ಒಂದು 15 ವರ್ಷಕ್ಕೆ ಮಾಡಿಸು. ಒಂದು 15 ವರ್ಷಕ್ಕೆ ಮಾಡಿಸಿದ್ರೆ ಯಾವುದೂ ಇರಲ್ಲ. ಒಂದು 15 ವರ್ಷಕ್ಕೆ ಮಾಡಿಸತ್ತೆ, 15 ವರ್ಷಕ್ಕೆ ಮಾಡಿಸಿದ್ರೆ ಒಳ್ಳೆಯದು. 15 ವರ್ಷ ಮಾಡಿಸಿದ್ರೆ ಸಖತ್ತು ಬರುತ್ತೆ. 2 ಲಕ್ಷಕ್ಕೆ 2 ಲಕ್ಷನೇ ಜಾಸ್ತಿ ಆಗುತ್ತೆ. ನೀನು ಎಷ್ಟು ಜಾಸ್ತಿ ಬರುತ್ತೆ ಗೊತ್ತೇ, ಏನು ಬಿಡಿಸ್ಕೊಂಬಂಗಿಲ್ವಲ್ಲ. ನಿನಗೆ ಬೇಕಾಗಿಲ್ವಲ್ಲ, ಬೇಕಿದ್ರೆ ಅವ್ರು ತೆಗಿಸ್ಕೊಂಡ್ರೆ ಆಯ್ತಾ ಅಷ್ಟೇ. ಏನಕ್ಕಾದ್ರೂ ಬೇಕಿದ್ರೆ ಅಲ್ಲಿ ಇಲ್ಲ ಅಷ್ಟರೊಳಗಾದ್ರೂ ಬಿಡಿಸ್ಕೊಬೋದತ್ತೆ, ಅದೇನೇನು ಅಂಥದ್ದಿಲ್ಲ. ಬೇಕಾದ್ರೆ ಬಾ ಮತ್ತು ಕೇಳೋಣ, ಅವ್ರು ಹೇಳ್ತಾರೆ. ಅವರೆಲ್ಲನ ಫಾರಮ್ ಕೊಡ್ತಾರೆ, ಅದನ್ನ ತುಂಬ ಕೊಡೋದು. ಮತ್ತು ಬಾಯಿಲಿ ಹೋಗಿ ಅದನ್ನು ಕೇಳೋಣ ಬಾ. ಅವ್ರೇನು ನಮ್ಗೆ 15 ವರ್ಷದೊಳಗೆ ಬೇಕು ಅಂದ್ರೆ ನಿನ್ಗೆ ಯಾತ್ಕನ ಬೇಕಂದ್ರೆ ಬಿಡಿಸ್ಕೋಬೋದು. ಸುಮ್ಮನೆ ಒಂದು 15 ವರ್ಷಕ್ಕೆ ಇಕ್ಕಿ ಕೈ ಬಿಡು. ಆಮೇಲೆ ಅದ್ರೊಳಗೆ ಬೇಕಂದ್ರೆ ನೀನು ಹೋಗಿ ತರ್ಬೋದು, ಏನು ಸಮಸ್ಯೆ ಇಲ್ಲ. ನೀನು 5 ವರ್ಷ ಸಂಪತ್ತಿಗೆ ಇನ್ಯಾಕೆ ಇಕ್ಕಿಂತೀಯ, ಅಕೌಂಟ್ನಾಗೆ ಇರುತ್ತೆ, ಏನು ಜಾಸ್ತಿ ಬಡ್ಡಿ ಬರಲ್ಲ. ಇದ್ರಾಗೆ ಇರಬೇಕು. ಒಂದು 15 ವರ್ಷಕ್ಕೆ 20 ವರ್ಷಕ್ಕೆ ಇಕ್ಕಿರೆ ಚೆನ್ನಾಗೆ ಒಳ್ಳೆ ಇದೈತಿ. ಒಂದು 15 ವರ್ಷ 20 ವರ್ಷಕ್ಕೆ ಇಕ್ಕಬೇಕು ನೀನು. ಬ್ಯಾಂಕ್ ಒಳನದಲ್ಲಿ ಏನು ಅಂತಾರೆ. ಆ ವರ್ಷ ತಕ ಇರಾರ್ಯಾರೋ ಸಾಯಾರು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿಮ್ಮ. ಸರ್ ನಮ್ಮ ಅಕೌಂಟ್ನಾಗೆ ಒಂದು 2 ಲಕ್ಷ ದುಡ್ಡಿತ್ತು, ಅದಕ್ಕೇ ಬಾಂಡ್ ಮಾಡ್ಸೋಣ ಅಂತ ಇದ್ದೀನಿ ಸರ್. ಎಷ್ಟು ವರ್ಷಕ್ಕೆ ಮಾಡಿಸ್ಬೋದು ಸರ್? ನೀವು ಎಷ್ಟು ವರ್ಷಕ್ಕೆ ಮಾಡ್ತೀವಿ ಅಂತ ಹೇಳ್ತೀರೋ ಅಷ್ಟು ವರ್ಷಕ್ಕೆ ಮಾಡ್ತೀವಿ. 1 ವರ್ಷದ್ದಿದೆ, 445 ದಿನದ್ದಿದೆ, ಮತ್ತು 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, ನೀವು ಎಷ್ಟು ವರ್ಷಕ್ಕೆ ಹೇಳ್ತೀರೋ ಅಷ್ಟು ವರ್ಷಕ್ಕೆ ಮಾಡಿಕೊಡ್ತೀವಿ. ನೋಡಿ, ನಿಮಗೆ ಜಾಸ್ತಿ ದಿವಸ ಮಾಡಿಸಿದಷ್ಟು ಜಾಸ್ತಿ ಬಡ್ಡಿ ಬರುತ್ತೆ. ಎಷ್ಟು ಅಮೌಂಟು? 2 ಲಕ್ಷನಾ? ಸರಿ ಆಯಿತು, ಮಾಡಿಸಿ. ನಿಮಗೆ ಯಾವಾಗ ಬೇಕಾದರೂ ಬಿಡಿಸ್ಕೋಬೋದು. ನಿಮಗೆ ಇವಾಗ ಎಕ್ಸಾಂಪಲ್ ಹೇಳೋದು, 5 ವರ್ಷಕ್ಕೆ ನೀವು ಫಿಕ್ಸೆಡ್ ಮಾಡಿರ್ತೀರ, ಡೆಪಾಸಿಟ್ ಮಾಡಿರ್ತೀರ. 5 ವರ್ಷಕ್ಕೆ ಫಿಕ್ಸೆಡ್ ಮಾಡಿರ್ತೀರ. ಎಮರ್ಜೆನ್ಸಿ ಮಧ್ಯದಲ್ಲಿ ಏನಾದರೂ 3 ವರ್ಷದಾಗೆ ಬಿಡಿಸ್ಕೋಬೇಕು. 3 ವರ್ಷದಲ್ಲಿ ಬಿಡಿಸ್ಕೋಬೇಕಾದ್ರೆ ಏನಾದ್ರೂ ನಿಮಗೆ ಸಮಸ್ಯೆಗಳು ಬರುತ್ತಲ್ಲ, ಬಿಡಿಸ್ಕೋಬೇಕು, ನಮಗೆ ಬೇಕೇ ಬೇಕು ದುಡ್ಡು, ಎಮರ್ಜೆನ್ಸಿ ಇದ್ದಾಗ ನೀವು 5 ವರ್ಷಕ್ಕೆ ಫಿಕ್ಸೆಡ್ ಮಾಡಿರೋದು 3 ವರ್ಷಕ್ಕೆ ನೀವು ತೊಗೊಂಡ್ರೆ 3 ವರ್ಷಕ್ಕೆ ಎಷ್ಟು ಬಡ್ಡಿ ಆಗಿರುತ್ತೆ ಅದನ್ನು ಟ್ಯಾಲಿ ಮಾಡಿಬಿಟ್ಟು ಅಷ್ಟಕ್ಕೆ ಎಷ್ಟು ಬರುತ್ತೆ ಅದನ್ನು ನೋಡಿ ನಿಮಗೆ ನಾವು ಬಡ್ಡಿ ಹಾಕ್ಕೊಡ್ತೀವಿ. 3 ವರ್ಷಕ್ಕೆ ಅದೆಷ್ಟು ಬರುತ್ತೆ ಅಂತ ಹೇಳಿ, ಸರಿನಾ? ಅದರಲ್ಲಿ ಏನೂ ಸಮಸ್ಯೆ ಇಲ್ಲ, ನೀವು ಎಷ್ಟು ವರ್ಷಕ್ಕಾದರೂ ಮಾಡ್ಬೋದು. ಒಂದು 15 ವರ್ಷಕ್ಕೆ ಮಾಡಿದ್ರೂ ನಮಗೆ ಬೇಕಂದ್ರೆ ಬಿಡಿಸ್ಕೋಬೋದಲ್ಲ ಸರ್? 15 ವರ್ಷಕ್ಕೆ ಮಾಡಿ ಇನ್ನೆರಡು ತಿಂಗಳಿಗೆ ಬಿಡಿಸ್ಕೊಳ್ಳಿ, ನಾಳೆನೇ ಬಿಡಿಸ್ಕೋಬೋದು. ಅದೆಷ್ಟು ಏನು ಬರುತ್ತೋ ಅದನ್ನು ಕೊಡ್ತೀವಿ ಅಷ್ಟೇ. ಅದು ಏನು ಬರುತ್ತೆ ಬಡ್ಡಿ ಅದನ್ನು ಕೊಡ್ತೀವಿ. 2 ತಿಂಗಳಿಗೆ ನೀವು ಈಗ 15 ವರ್ಷಕ್ಕೆ ಫಿಕ್ಸೆಡ್ ಮಾಡಿರ್ತೀರ, ನಿಮಗೆ ಬೇಕು ಎಮರ್ಜೆನ್ಸಿ 5 ವರ್ಷಕ್ಕೆ ನೀವು ಅದನ್ನು ಸರ್ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ, ಸಾಕು ನಾವು ಅದನ್ನು ಬಿಡಿಸ್ಕೊಳ್ತೀವಿ ಅಂತ ಹೇಳಿ ನೀವು ನಮ್ಮ ಹತ್ರ ಹೇಳಿದ್ರೆ ಅದು ಎಷ್ಟಿದೆ 5 ವರ್ಷಕ್ಕೆ ಅದೆಷ್ಟು ಬಡ್ಡಿ ಆಗುತ್ತೆ ಅದನ್ನು ಟ್ಯಾಲಿ ಮಾಡಿ ನಿಮಗೆ ನಾವು ಕೊಡ್ತೀವಿ. ಏನು ಸಮಸ್ಯೆ ಇಲ್ಲ, ಮಾಡ್ಬೋದು. ಎಷ್ಟು ವರ್ಷಕ್ಕಾದರೂ ನೀವು ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ನಿಮ್ಮ ಅಕೌಂಟಲ್ಲಿ ಇದೆ ಅಂದಮೇಲೆ ಅದಕ್ಕೆ ಒಂದು ಫಾರಮ್ ತೊಗೊಂಡು ಅಲ್ಲೆಲ್ಲ ಫಿಲಪ್ ಮಾಡಿ ಬೇಗ ನೀವು ಸೈನ್ ಹಾಕಿ ಕೊಡಿ. ಸರ್ ಅದ್ರಾಗೇನು ಯಾರು ಏನು ಮೋಸ ಮಾಡೋಕ್ಕೆ ಬರಲ್ಲಲ್ಲ ಸರ್? ಇಲ್ಲ ಇಲ್ಲ ಇಲ್ಲ, ಖಂಡಿತ ಬರಲ್ಲ. ಯಾರೇನು ಮೋಸ ಮಾಡೋದಕ್ಕೂ ಬರೋದಿಲ್ಲ. 15 ವರ್ಷಕ್ಕೆ ಮಾಡ್ತೀರಾ, 15 ವರ್ಷಕ್ಕೆ ಮಾಡಿಸ್ರಿ. ನಿಮ್ಮ ಹೆಸರು ಎಲ್ಲನ ಅಕೌಂಟ್ ನಂಬರ್ ಎಲ್ಲ ಹಾಕ್ಬಿಟ್ಟು ಫಾರ್ಮ್ ಎಲ್ಲ ಫಿಲಪ್ ಮಾಡಿಕೊಡಿ ಅಮ್ಮ. ಸರಿ ಸರ್, ಆಯಿತು. ನ್ಯಾಮಿನಿನ ನನ್ನ ಹೆಸರಿಗೆ ಕೊಡ್ತೀನಿ. 15 ವರ್ಷ ಇಕ್ಕಿದ್ರೆ ನಮ್ಮ ಅತ್ತೆ ಏನು ಅವಳೇನೇನು ಬಿಡಿಸ್ಕೊಂಬಲ್ಲ. 15 ವರ್ಷ ಆಗಲಿ, ಬಡ್ಡಿ ಬರುತ್ತೆ ಅಂತ ಹಂಗೆ ಬಿಟ್ಟಿರ್ತಾಳೆ. 15 ವರ್ಷ ತಕ ಇರ್ತಾಳೋ ಇರಲ್ವೋ, ಅದಕ್ಕೆ ನ್ಯಾಮಿನಿನ ನಂದೇ ಕೊಟ್ಬಿಡ್ತೀನಿ. ನ್ಯಾಮಿನಿ ನಂದೇ ಕೊಡೋಕ್ಕಾಗಿನ ನಾನು ಕರ್ಕೊಂಬಂದಿದ್ದು. ನ್ಯಾಮಿನಿ ನಾನು ಕೊಟ್ಟರೆ ಸತ್ತರೆ ಅದನ್ನು ನನ್ನ ಹೆಸ್ರಿಗೇನೆ ಅದು ಬರುತ್ತೆ. ನಾನು ಮಾತ್ರ ಬಿಡಿಸ್ಕೋಬೋದು. ನ್ಯಾಮಿನಿ ಯಾರಿಗೆ ಕೊಟ್ಟಿರ್ತಾರ ಅವ್ರಿಗೆ ಮಾತ್ರ ಬಿಡಿಸ್ಕೋಬೋದು. ಅದಕ್ಕೇ ನಾನು ನನ್ನ ಹೆಸ್ರು ಕೊಟ್ಟು ನಾನು ನ್ಯಾಮಿನಿ ಕೊಡ್ತೀನಿ. ನ್ಯಾಮಿನಿ ಕೊಟ್ಟರೆ ಎಷ್ಟು ವಾಸಿ ಅತ್ಲಾಗೆ. ನೇಮಿನಿ ಕೊಟ್ಟರೆ 15 ವರ್ಷಕ್ಕಿದ್ದೊಳಗೇ ಇನ್ನೊಂದು 5 ವರ್ಷ ಇರ್ತಾಳೆ ಅಷ್ಟೇ. ನಮ್ಮ ಅತ್ತೆ ಗೊಟ್ಟಕ್ಕಂತಾಳೆ, ಆಮೇಲೆ ನಾನೇ ಬಿಡಿಸ್ಕೋಬೋದು. ಯಾವ ತನ ಮಾಡಿಸ್ಲಿ ಎಲ್ಲ ನೇಮಿನಿನ ನಂದೇ ಕೊಡ್ತೀನಿ. ಹಂಗಾದರೆ ಮತ್ತೆ ನನಗೆ ಬರುತ್ತೆ ದುಡ್ಡೆಲ್ಲನ. ಯಾರೇನು ಮೋಸ ಮಾಡೋಕ್ಕೂ ಬರೋಲ್ಲ. ಇವಳೇನು ಮೋಸ ಮಾಡೋಕ್ಕಾದ್ರಾಗೆ ಏನೂ ಇಲ್ಲ, ಮೋಸ ಮಾಡೋ ಅಂಥದ್ದು. ಅದಕ್ಕೇ ಇವಳು ಇನ್ನೇನು ಮಾಡ್ತಾಳೆ, ಬರ್ಕೊಡ್ತಾಳೆ ಅಷ್ಟೇ. ಇಲ್ಲೆಲ್ಲ ಬರೀಬೇಕತ್ತೆ ಬಾಯಿಲಿ. ನೀನು ಅವ್ರ ತ ನಿಂತ್ಕೋಬೇಡ, ಎಲ್ಲ ಬರ್ಕೊಂಡು ತಗೊಳ್ಬೇಕು. ಅವ್ರ ತ ನಿಂತ್ಕೊಂಡ್ರೆ ಆತ ಅದು ಇದು ಮಾತಾಡಂಗಿಲ್ಲ, ನೀನು ಸುಮ್ಮನಿರು. ಅವರು ಜಾಸ್ತಿ ಮಾತಾಡಿದ್ರೆ ಬೈತಾರೆ ಮ್ಯಾನೇಜರ್ ಅವರು. ದೀಕ್ಷನ್ ಗಂಡ ಕಾಣತ್ತೆ ಈ ಅಣ್ಣಯ್ಯ. ನೋಡಿದ್ನೇಳು, ನನಗೂ ಗೊತ್ತು. ಶಾಂತಮ್ಮನೊಳಿಯ ಶಾಂತಮ್ಮನೊಳಿಯ ಗೊತ್ತೈತಿ. ಆಮೇಲೆ ನಾನು ನೋಡಿದ್ದು ನಿನಗೇನು ಮುಂದಂಗೆ ನೋಡಿದ್ದಿ. ಕೊಡು ಎಲ್ಲನ
ಕೊಡಿಲಿ ಅಕೌಂಟ್ ನಂಬರ್ ಎಲ್ಲ ಬರ್ಕೊಂಬನ ತತ ಇಲ್ಲಿ ಬರ್ಕೊಂಬರ್ತೀನಿ ನೋಡಿ ನಾನು ಬರ್ತೀನಿ. ಅಯ್ಯೋ ಬಾರತ್ತೆ, ನಾನು ಏನಾದ್ರೂ ಮೋಸ ಮಾಡೋದೇನಿಲ್ಲ. ಅಯ್ಯೋ ಬಾ. ಶಾಂತವೀರಪ್ಪ, ಅದು ಪ್ರಿಂಟರ್ ಸರಿ ಇದೆಯಾ? ಆ ಪ್ರಿಂಟರ್ ಸರಿ ಇದ್ದರೆ ನೋಡಿ ಒಂದೆರಡು ಪ್ರಿಂಟ್ ಹಾಕ್ಕೊಡಿ. ಇವ್ರ ತಾಗೆ ಕೊಡ್ಬೇಕೇನಪ್ಪ? ಬಾ ಇವ್ರ ತಾಗೆ ಕೊಡೋಣ. ಸರ್ ನಿಮ್ಮ ಹತ್ರನೇ ಕೊಡಬೇಕಾ? ಇಲ್ಲೇ ಕೊಟ್ಬಿಡಿ, ಯಾಕಂದರೆ ಅವರು ರಜಾ ಮಾಡಿದ್ದಾರೆ. ಇಲ್ಲಿದ್ದರು ಅವರು ಬೇರೆಯವರು, ಅವ್ರು ಇಲ್ಲ ರಜಾ ಮಾಡಿದ್ದಾರೆ, ಹಾಗಾಗಿ ನಾನೇ ಮಾಡಿಕೊಡ್ತಾ ಇದ್ದೀನಿ. ಕೊಡಿ. ಎಷ್ಟು ವರ್ಷಕ್ಕೆ ಬರೋದ್ರಿ? ಸರ್ ಒಂದು 15 ವರ್ಷಕ್ಕೆ ಬರ್ದಿದ್ದೀನಿ ನೋಡಿ ಸರ್. ಓಕೆ, ನಿಮ್ಮದು ಸೈನ್ ಮಾಡಿದ್ರಾ? ಓ ಸರಿ ಸರಿ, ಆಯಿತು. ಸರ್ ನಮ್ದಿನ್ನ ಎಲ್ಲಾನ ಸೈನ್ ಮಾಡಬೇಕಾ ನೋಡಿ ಸರ್. ನೀವು ಹತ್ತೈದಲ್ಲಿ ಹಾಕ್ಸಿದ್ದೀನಿ. ಏಯ್ ನಿಂದು ಯಾಕೆ ಸೈನು? ಅಯ್ಯೋ ನಾನು ಬಂದಿದ್ದೀನಲ್ಲ ಸಾಕ್ಷಿಗೆ ಸೈನ್ ಹಾಕ್ಸೋದು. ರಂಜಿತಾ ಅಂದರೆ ಯಾರು? ನಾನೇ ಸರ್ ರಂಜಿತಾ ಅಂದರೆ. ನ್ಯಾಮಿನಿ ರಂಜಿತಾ ಅವ್ರ ಹೆಸರಿಗೆ ಬರೆಸ್ತಾ ಇದ್ದೀರಾ ನೀವು? ಹಂಗಂದ್ರೆ ಏನು ಸರ್? ರಂಜಿತಾ ಅವ್ರ ಹೆಸರಿಗೆ ಅಂದರೆ ಹಾಂ ಸರ್, ಹೌದು ಸರ್, ನನ್ನ ಹೆಸರಿಗೆ ಇರಲಿ ನ್ಯಾಮಿನಿ, ಅದೇನತ್ತೆ ಸಾಕ್ಷಿ ಅಷ್ಟೇ. ನಾನು ಬಂದಿದ್ದೀನಲ್ಲ ಜೊತೆಗೆ ಅಷ್ಟೇ. ಸರಿ ಆಯಿತು ಸರ್, ನಮ್ಮ ಹೆಸರಿಗೆ ಇರಲಿ ಸರ್, ನ್ಯಾಮಿನಿ ನನ್ನ ಹೆಸರಿಗೆ ಇರಲಿ. ನ್ಯಾಮಿನಿ ಅಂದರೆ ಇಲ್ಲಿ ನೋಡಿ, ನಿಮ್ಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಿಮಗೆ ಅಕಸ್ಮಾತ್ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿರ್ಬೋದು, ನೀವು ಡೆತ್ ಆಗಿಬಿಟ್ರೆ, ಇದು ನ್ಯಾಮಿನಿ ಯಾರ ಹೆಸರಿಗೆ ಕೊಟ್ಟಿರ್ತೀರೋ ಆವಾಗ ಅದು ಅವರಿಗೆ, ನ್ಯಾಮಿನಿ ಯಾರಿಗೆ ಕೊಟ್ಟಿರ್ತೀರೋ ಅವರಿಗೆ ಅದು ಅಮೌಂಟ್ ಬರುತ್ತೆ. ನ್ಯಾಮಿನಿ ನಾವು ಸೊತ್ತಾಗ ಯಾರಿಗೆ ಯಾರಿಗೆ ಮಾಡಿದ್ದೀರಾ? ಇವಳಿಗೆ ಮಾತ್ರ ಮಾಡಬೇಡ್ರಿ. ನನ್ನ ಮಕ್ಳ ಹೆಸರು ಬರೀರಿ ಸರ್. ನನ್ನ ಮಕ್ಳ ಹೆಸರು ಬರೀರಿ. ಅದೇ ಏನಿಲ್ಲ, ನಿನ್ನ ಅಕೌಂಟ್ನಾಗಿರೋದ ನಿನ್ನ ಮಕ್ಕಳಿಗೆ ಬರೋದು, ಏನಾಗಲ್ಲ. ಸುಮ್ಮನೆ ನ್ಯಾಮಿನಿಗೆ ಹೆಸರು ಕೊಡೋದು ಅಷ್ಟೇ, ಬಿಡು, ಏನಾಗಲ್ಲ. ಅಯ್ಯೋ 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 ನೀನು ಹಂಗಾಡ್ತೀಯ. ಏನಾಗಲ್ಲ, ಸುಮ್ಕಿರತ್ತೆ, ಏನಾಗಲ್ಲ. ನ್ಯಾಮಿನಿ ಕೊಟ್ಟೆ ಇಟ್ಕೇನೆ. ಬೇಡ ಸಾ, ಇಬ್ಬರು ಮಕ್ಳ ಹೆಸ್ರಿಗೆ ಅಷ್ಟೇ ಬರೆದು ಬಿಡ್ರಿ. ನಮ್ಮ ಮೊದಲೇ ಹೆಸರು ರಾಕೇಶ, ಎರಡನೇನು ಯಶೋಧರ ಅಂತ ಹೇಳಿ ನನ್ನ ಹೆಸರು. ಇಬ್ಬರ ಹೆಸ್ರಿಗೆ ಬರೀರಿ. ಬೇಡ ಸಾ, ಇವಳ ಹೆಸ್ರಿಗೆ ಬೇಡ. ಆಮೇಲೆ ನನ್ನ ಮಕ್ಳಿಗೆ ಕೊಡ್ದಂಗೆ ಇವಳೇನೇನು ನೀರು ಕುಡಿದ್ರೆ ಏನು ಮಾಡ್ತೀರಾ? ಏನು ಬೇಡ ಸರ್. ಸರಿ ಆಯಿತು, ಇವ್ರದ್ದು ಅಕೌಂಟ್ ನಂಬರ್ ಹಾಕಿ. ನ್ಯಾಮಿನಿ ಯಾರ್ದು ಕೊಡ್ತೀರಾ ಅವ್ರದ್ದು ಅಕೌಂಟ್ ನಂಬರ್ ಹಾಕಿ ಇಲ್ಲಿ ಸೈನ್ ಮಾಡಿಬಿಡಿ. ಅಕೌಂಟ್ ನಂಬರ್ ತಂದಿಲ್ಲ ಸರ್ ಅವ್ರದ್ದು. ಅಯ್ಯೋ ಬಿಡತ್ತೆ, ಏನಾಗಲ್ಲ. ಅಯ್ಯೋ ಅಯ್ಯೋ ನೀನು ಅದು ಯಾಕೆ ಹಂಗೆ ಆಡ್ತಾ ಇದೆಯಾ? ಏನು ಅಕೌಂಟ್ ನಂಬರ್ ಕೊಟ್ಟಿಟ್ಗೆ ಏನಾಗಲ್ಲ, ನ್ಯಾಮಿನಿ ಕೊಟ್ಟಿಟ್ಗೆ ಏನಾಗಲ್ಲ. ಸುಮ್ಮನೆ ನೀನೇನೇನು ಸೊತ್ತು ಬಿಡ್ತೀಯ 15 ವರ್ಷಕ್ಕೆ, ಏನು ಸಾಯಲ್ಲ. ನೀನೇನು ಬೇಕಂದಾಗ ಬಿಡಿಸ್ಕೆಮಂತೆ ಹೆಂಗನಾಗಲಿ. ಆಮೇಲೆ ಹಾಕ್ಬೇಕು, ಏನಾನ ಹೆಚ್ಚು ಕಮ್ಮಿ ಆದೆ ಆಮೇಲೆ ಈಗ ಹಿಂಗಿದ್ದಾರೆ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಸತ್ರು ನನ್ನ ಮಕ್ಳಿಗೆ ಸೇರಬೇಕು ಅಷ್ಟೇನೆ. ನನ್ನ ಮಕ್ಳಿಗೆ ಸೇರ್ಲೇಳು. ಅಯ್ಯೋ ಬಿಡು, ನ್ಯಾಮಿನಿ ಕೊಟ್ಟಿಟ್ಕೆ ಏನಾಗಲ್ಲ. ನೀನು ಅದು ಯಾಕೆ ಹಂಗೆ ಇದು ಮಾಡ್ತೀಯ? ಥೂ ಹೋಗು. ನೀನು ಒಳ್ಳೆ ಇದು ಮಾಡ್ತೀಯಮ್ಮ ತಾಯಿ. ಏನಂಗೇನೆ ಹೆಸರು ಒಂದಿಷ್ಟು ನ್ಯಾಮಿನಿ ಕೊಟ್ಟಿಟ್ಕೆ ಅಲ್ಲ, ನ್ಯಾಮಿನಿ ಕೊಡೋಕೆ ಸೊಸೆ ಆಗಿರೋಳು ನಾನು. ಸೊಸೆ ಸೊಸೆ ಅಂದಮೇಲೆ ನನಗೆ ನ್ಯಾಮಿನಿ ಕೊಡೋಕ್ಕೆ ಈ ಅಮ್ಮ ಹಿಂದೆ ಮುಂದೆ ನೋಡ್ತಾ ಇತ್ತಲ್ಲ, ಎಷ್ಟಿರಬೇಡ ಹೇಳಿ ಇಲ್ಲಿ ನೋಡಿ ಅಮ್ಮ, ಇಲ್ಲಿ ನೀವು ಜಗಳ ಮಾಡ್ಕೊಳ್ಳೋ ಆಗಿಲ್ಲ. ಅವ್ರು ಏನು ಹೇಳ್ತಾರೆ, ಅವ್ರು ಯಾರಿಗೆ ನ್ಯಾಮಿನಿ ಬರೀಬೇಕು ಅಂತ ಹೇಳ್ತಾರೆ ಅವ್ರಿಗೆ ಬರೀತೀನಿ ನಾನು. ನನ್ನ ಮಕ್ಕಳನ್ನ ಅಕೌಂಟ್ ನಂಬರು ತಗೊಂಡು ಅವ್ರು ಸೈನ್ ಹಾಕ್ಬೇಕಾ? ಅವ್ರ ತಗೆ ಸೈನ್ ಹಾಕಿಸ್ಕೊಂಡು, ಇಲ್ಲಾಂದ್ರೆ ನಾಳೆ ನನ್ನ ಮಕ್ಳಿಗೆ ಇಬ್ಬರ ಹೆಸ್ರು ಬರೆಯೋಕ್ಕೆ ಬರುತ್ತಾ ಸರ್? ಇಲ್ಲ ಒಬ್ರಿಗೆ ಬರುತ್ತೆ, ನ್ಯಾಮಿನಿ ಅನ್ನೋದು ಒಬ್ರಿಗೆ ಬರುತ್ತೆ. ಹೌದೇ? ಸರಿ ಆಯಿತು ಸರ್. ನನ್ನ ಮಗ ಹೆಸ್ರಿಗೆ ರಾಕೇಶನ ಹೆಸ್ರಿಗೆ ಬರೆಸ್ತೀನಿ. ನ್ಯಾಮಿನಿ ಇವಳ ಹೆಸ್ರಿಗೆ ಬೇಡ ಸರ್, ಅದನ್ನ ಕ್ಯಾನ್ಸಲ್ ಮಾಡಿರಿ, ನಾಳಿಕೆ ಬರ್ತೀನಿ. ಅಯ್ಯೋ ಬಿಡತ್ತೆ, ಅದು ಯಾಕೆ ಹಂಗೆ ಆಡ್ತೀಯ? ಥೂ, ನ್ಯಾಮಿನಿನ ನನ್ನ ಹೆಸ್ರು ಕೊಟ್ಟು ಒಂದು 15 ವರ್ಷಕ್ಕೆ ಮಾಡಿಸ್ಬಿಟ್ಟು 15 ವರ್ಷ ತಕ್ಕ ಇವಳೇನಿರಲ್ಲ ಗೊಟ್ಟಕೊಂತಾಳೆ. ನಮ್ಮ ಅತ್ತೆ ಹೆಂಗ ನನಗೆ ದುಡ್ಡು ಬರೋಂಗೆ ಮಾಡ್ಕೊಂಬನ ಅಂತ ನಾನು ಅಂದ್ಕೊಂಡಿದ್ರೆ ನನ್ನ ಹೆಸ್ರು ಕೊಡಲ್ಲ, ನೀವಳು ಬೇಡ ನ್ಯಾಮಿನಿಗೆ ಅಂತ ಹೇಳ್ತಾ ಇದ್ದಾಳೆ. ಇವರೆಲ್ಲ ಹೇಳಿರು ಬ್ಯಾಂಕ್ನವರು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ಕೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ನ್ಯಾಮಿನಿ ಕೊಡೋಕ್ಕಿಂತ ಮುಂದೆ ನೋಡ್ತಾಳಲ್ಲ ಇವಳು ನಮ್ಮ ಅತ್ತೆ. ಅಬ್ಬ ನನಗಂತೂ ಭಾಳ ಸಿಟ್ಟು ಬರ್ತೈತೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.